ನಾವು ಉತ್ತರ ಕರ್ನಾಟಕದವರು, ನಮ್ಮ ಭಾಷೆ ಸ್ವಲ್ಪ ಖಾರ ಇರ್ತದೆ, ಯಾಕಂದ್ರೆ ನಾವು ಭಾಳ ಖಾರ ತಿಂತೀವಿ. ಸೊ ಏನಾರ ಒಂದು ಮಾತಾಡಿದ್ರು ಹೊಟ್ಯಾಗ ಹಾಕ್ಕೊಳ್ರಿ, ಹೆಂಗೆ ಮಾತಾಡಿದ್ರಿ ಅಂತ ಹೇಳಬೇಡ್ರಿ. ನಮ್ಮ ಜೀವನ ಪ್ರಾರಂಭ ಆಗೋದು ರೈತರಿಂದ. ಯಾಕಂದ್ರೆ ಮುಂಜಾನೆ ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಹಾಲಾಗಿರ್ಬೋದು, ಹಾಲಿನ ಪ್ಯಾಕೆಟ್ ಎಷ್ಟು ಚಂದ ಕಾಣ್ತೈತಿ, ಆದ್ರೆ ರೈತನ ಹೆಂಡ್ತಿ ಹಾಲು ಹಿಂಡಕ್ಕಿ ಬಂದು ಬಾಜುಕ್ ನಿಂತ್ರಂದ್ರೆ ನೀವು ಮೂಗಿನ ಮೇಲೆ ಸೆರಗಿಟ್ಕೊಂತೀರಿ. ಯಾಕಂದ್ರೆ ಆಕಿನ ಕಡೆ ಆಕಳು ಉಚ್ಚಿ ಆಕಳು ಹೆಂಡಿ ವಾಸನೆ ಬರ್ತಿರ್ತದೆ. ಯಾಕಂದ್ರೆ ಎಮ್ಮಿ ಮುಂದೆ ಆಕಳ ಮುಂದೆ ಹೋಗಿ ಎ ಫಾರ್ ಆ್ಯಪಲ್ ಅಂದ್ರೆ ಒದ್ದೆ ಬಿಡ್ತದೆ. ಆಮೇಲೆ ಎಮ್ಮಿ ಮುಂದೆ ಆಕಳದ ಮುಂದೆ ಹೋಗಿ ರೇಷ್ಮೆ ಸೀರೆ ಹಾಕ್ಕೊಂಡು ಭಾಳಷ್ಟು ಬಂಗಾರ ಹಾಕ್ಕೊಂಡು ಕುಂತ್ರಂದ್ರೆ ಇರಿದು ಒಗ್ದ ಬಿಡ್ತೈತದು. ಅದರಲ್ಲಿ ಏನು ಗೊತ್ತಾಕೈತಂದ್ರೆ ನೀವೆಷ್ಟು ಸರಳವಾಗಿದ್ರಂದ್ರೆ ಪ್ರಕೃತಿ ನಿಮಗೆ ಕೊಡ್ತೈತಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ನಿಂತ ರೈತರ ಬಗ್ಗೆ ಮಾತಾಡ್ಲಿಕ್ಕತ್ತೀನಂದ್ರೆ, ಬೇಸಿಕಲಿ ಐ ಆಮ್ ನಾಟ್ ಎ ಫಾರ್ಮರ್, ಐ ಆಮ್ ಅ ಕಂಪ್ಯೂಟರ್ ಇಂಜಿನಿಯರ್. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ 30 years ಬ್ಯಾಕ್. ಚಪ್ಪಾಳಿ ತಟ್ಟಬೇಡ್ರಿ, ಮುಂದಿನ ಕತ್ತಿ ಬೇರೆ ಐತಿ. ಯಾಕಂದ್ರೆ 30 ವರ್ಷದಿಂದ ಯಾವಾಗ ನಾನು ಇಂಜಿನಿಯರಿಂಗ್ ಮುಗಿಸಿ ಪ್ರೋಗ್ರಾಮಿಂಗ್ ಭಾಳ ಚಲೋ ಮಾಡ್ತಿದ್ದೆ. ಯಾಕಂದ್ರೆ ನನಗೊಂದು ಕ್ರೇಜ್ ಇತ್ತು ಪ್ರೋಗ್ರಾಮ್ ಬರೆಯೋದು. ಆಮೇಲೆ 28 ವರ್ಷದಿಂದ ಮಾಡಿದ ಪ್ರಾಜೆಕ್ಟ್ ವರ್ಕ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ / ಇಂಟರ್ನೆಟ್ ಪ್ರೋಟೋಕಾಲ್ ಮೇಲೆ ನಾನೇನು ಪ್ರಾಜೆಕ್ಟ್ ಮಾಡಿದ್ದೆ, ನನಗೊಂದು 90 ಮಾರ್ಕ್ಸ್ ಬಿದ್ದಿದ್ದು. ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಗಿವನ್ ದ್ಯಾಟ್ ಮಾರ್ಕ್ಸ್ ಅಂತ ಅಗೇನ್ ಫ್ರಮ್ ಬೋರ್ಡ್ ಇವ್ಯಾಲ್ಯೂಯೇಷನ್ ಟೀಮ್ ಕೇಮ್ ಆ್ಯಂಡ್ ದೇ ಆಸ್ಟ್ ಮಿ ಟು ರೈಟ್ ದ ಸೇಮ್ ಪ್ರೋಗ್ರಾಮ್ ಆ್ಯಂಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಳಿದಾಗ ಅಗೇನ್ ಐ ಗಾಟ್ 3 ಗ್ರೇಸ್ ಮಾರ್ಕ್ಸ್. ಮೈ ಮಾರ್ಕ್ಸ್ ಬಿಕೇಮ್ 93. ಇಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಇನ್ನೇನು ಹಾರಿಕೊಂಡು ಆಕಾಶ ಮುಟ್ಟಬೇಕು ಅನ್ನೋ ಟೈಮ್ ಒಳಗೆ ನನಗೆ ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಒಂದು ಸಣ್ಣ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟರು. ಅಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನನ್ನ ಇಂಟರ್ವ್ಯೂ ಲೆಟರ್ ಹರಿದು ಒಗೆದು ಬಿಟ್ಟರು. ಆ ಹಳ್ಳ್ಯಾಗ ಬದುಕಕ್ಕೆ ಆಗಾಕತ್ತಿದ್ದಿಲ್ಲ, ಯಾಕಂದ್ರೆ ನನ್ನ ತವ್ರ ಮನೆ ಧಾರವಾಡ ಆಗಿತ್ತು. ನಮ್ಮ ಅಮ್ಮಗೆ ಒಂದು ಫೋನ್ ಮಾಡಿದೆ, ಹೆಂಗಾರ ಮಾಡಿ ನನಗೆ ಕರ್ಕೊಂಡೋಗಿ ಇಲ್ಲಿ ಇರೋಕೆ ಆಗಾಕತ್ತಿಲ್ಲ, ನನಗೆ ಈ ಹಳ್ಳಿಯೊಳಗೆ ಬದುಕಕ್ಕೆ ಆಗೋದಿಲ್ಲ. ನಮ್ಮಮ್ಮ ಜೀವನದ ಸತ್ಯವನ್ನು 3 ವಾಕ್ಯಗಳಲ್ಲಿ ಹೇಳಿದ್ರು. ಒಟ್ಟು ಹೆಣ್ಣು ಕುಲಕ್ಕೆ ಹೊರಗೆ, ನೀ ಎಷ್ಟೊತ್ತಾದರೂ ಅಲ್ಲಿ ಬದುಕಬೇಕಿಲ್ಲಂದ್ರೆ ನಿನ್ನ 4 ಮಂದಿ ಅಕ್ಕಂಗ್ಯಾರ ನಾವು, ಅವ್ರಿಗೆ ಯಾರೂ ಮದುವೆ ಮಾಡ್ಕೊಂಡು ಹೋಗೋದಿಲ್ಲ, ಯಾಕಂದ್ರೆ ಆ ಮನೆ ಹೆಣ್ಮಕ್ಳು ಸಂಸಾರ ಮಾಡೋದಿಲ್ಲ ಅಂತ. ಆಮೇಲೆ ನಾನು ತವ್ರ ಮನೆ ಕಡೆ ತಲೆ ಮಾಡಿ ಮಕ್ಕಳದು ಮರೆತು ಬಿಟ್ಟೆ. ನಾನು ಕೊಟ್ಟಿದ್ದು ಒಂದು ದೊಡ್ಡ ಗುಡ್ಡ ಕೊಟ್ಟು ನನಗೆ. ಆ ಗುಡ್ಡ ಒಳಗೆ ಕಲ್ಲು ತೆಗ್ಯಾಕ 6 ವರ್ಷ ಆಯಿತು. ಅದು ಗುಡ್ಡ ಇದ್ದಿದ್ದಕ್ಕೆ ನಾನು ಭಾಳಷ್ಟು ಬೋರ್ ಹಾಕಿದ್ದೆ, ನೀರು ಬೀಳಿಲ್ಲ. ನನ್ನ ಗಂಡ 1-2 ಬೋರ್ ತನಕ ನನಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹಿಂದೆ ಸರ್ಕೊಂಡ್ಬಿಟ್ರು. ನಾನು ನಮ್ಮಮ್ಮ ಭಾಳಷ್ಟು ಜಗಳ ಮಾಡಿ ಬಂಗಾರ ತೊಗೊಂಡಿದ್ದೆ ಮದುವೆಯಾಗ. ಇಷ್ಟು ಬಂಗಾರ ಹೊಲಕ್ಕೆ ಹಾಕಿದೆ ನಾನು. 5-20 ಬೋರ್ ಹಾಕಿದ್ರು ನೀರು ಬೀಳಲಿಲ್ಲ, ಬರೀ ಧೂಳು ಬರಾಕತ್ತು ಬಿಡ್ತು. ಲಾಸ್ಟಿಗೆ ಎಲ್ಲ ಮುಗಿದು ಬಿಡ್ತು. ಇನ್ನು ಮತ್ತೆ 4 ಗಾಡಿ ನಡ್ಬರ್ಕ ಕುಂದಿರ್ಸ್ತಾರೆ ನನಗಂತ 4 ಬಳಿ ಇದ್ದು ಕೈಯಾಗ. 2 ಮಾರಾಟ ಮಾಡಿದ್ದೆ, 2 ಇತ್ತು. ಆ 2 ಬಳಿ ಮಾರ್ಕೊಂಡು ಬರಕ್ಕೆ ಹೋದಾಗ ನನ್ನ ಗಂಡ, ಬೇಡ ನಮಗೆ ಹೊಲ ಮನೆ ಆಗಿ ಬರೋದಿಲ್ಲ, ಇದನ್ನ ಇಟ್ಕೋ, ನಿಮ್ಮ ಮುಂದೆ ಲಾಸ್ಟ್ ಒಂದು ಐತಿ ನಿನ್ನಲ್ಲಿ ಅಂತ. ಆದ್ರೆ ಒಂದು ಹೆಣ್ಮಗಳ ಮನಸ್ಸೊಳಗೆ ಕಿಡಿ ಹೊತ್ತಿಸಿದ್ರು, ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗ್ಬೇಕು. ಯಾಕಂದ್ರೆ 2 ಮನೆ ಮಾನ ಮರ್ಯಾದೆ ನಮ್ಮ ಕೈಯಾಗಿರ್ತದೆ. ಒಂದು ತವ್ರ ಮನಿದು, ಒಂದು ಗಂಡನ ಮನಿದು. ನಾವು ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಹೊತ್ತಲದ ಮೇಲಿನ ದೀಪ ಇದ್ದಂಗೆ ನಾವು. 2 ಮನೆ ಬೆಳಗು ಶಕ್ತಿ ನಮ್ಮಲ್ಲಿ ಇರ್ತದೆ. ಅದಕ್ಕೆ ಇಲ್ಲ ಮಾರ್ಕೊಂಡು ಬರ್ರಿ ಅಂತ ಕಳಿಸಿದೆ. ಅವಾಗ ಬಂಗಾರ ಭಾಳ ಸಸ್ತಾ ಇತ್ತು, 6200 ರೂಪಾಯಿಗೆ ತೊಲಿ ಇತ್ತು. 4 ತೊಲಿಗೆ 24,000 ಬಂತು. ನನ್ನ ಗಂಡ ಬೋರ್ ಗಾಡಿ ತೊಗೊಂಡು ಬರಕ್ಕೆ ಹೋಗಿದ್ರು. ನಾನು ಗಟ್ಟಿ ಮಣ್ಣನ್ನು ಹಿಡ್ಕೊಂಡು ಅಳ್ಕೊಂಡು ಕುಂತಿದ್ದೆ, ಯಾಕಂದ್ರೆ ಮಂದಿ ಮುಂದೆ ಹತ್ರ ನಗ್ತಾರೆ. ಮುಂಜಾನೆ 9 ಗಂಟೆಗೆ ಬೋರ್ ಗಾಡಿ ಬಂತು. ನಾನು ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಅಳ್ಬೇಕಾದ್ರೆ ನಾನು ಭೂಮಿ ತಾಯಿ ಒಂದೇ ಮಾತು ಹೇಳಿದೆ, ಇವತ್ತು ನನ್ನ ಕಡೆ ಕಳ್ಕೊಳಕ್ಕೆ ಏನಿಲ್ಲ, ಎಲ್ಲ ಮುಗಿದು ಬಿಟ್ಟದ. ಇವತ್ತು ನಾ ಬಿದ್ದರೆ ಮತ್ತು ನಂಗೆ 4 ಗಾಡಿ ನಡ್ಬರ್ಕ ಕುಂದಿರ್ಸ್ತಾರೆ, ಹೆಂಗಾರ ಮಾಡಿ 1 ಇಂಚಾರ ನೀರು ಕೊಡಂತ ಬೇಡ್ಕೊಂಡೆ. ಅವಾಗ 9:15 ನನ್ನ ಆಳ ಮಗ ಬಂದ, ಅಮ್ಮ 1 ಇಂಚ್ ನೀರು ಬಿದ್ದವಂತ. ಅವಾಗ ಸಣ್ಣ ನಾನು ಕೈ ಖುಷಿಯಾಗಿ ಹಿಂಗೆ ಬಿಟ್ಟಾಗ ಮಣ್ಣು ನನ್ನ ಕೈ ಒಳಗೆ ಉಂಡಿಯಾಗಿ ಹಂಗೆ ಕುಂತಿತ್ತು. ಅವಾಗ ನಾನು ತಿಳ್ಕೊಂಡೆ, ಯಾರು ನನ್ನ ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಆ ಮಣ್ಣು ನನ್ನ ಕೈ ಬಿಡುವುದಿಲ್ಲ ಅಂತ ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸಿದೆ. ನಾನು ಮಾಡಿದಂಥ 1ನೇ ಬೆಳೆ ದಾಳಿಂಬೆ. ಯಾಕಂದ್ರೆ ಅದಕ್ಕೆ ಭಾಳ ನೀರು ಬೇಕಾಗಿದ್ದಿಲ್ಲ, ಬಿಕಾಸ್ ಅದು 6 ತಿಂಗಳಷ್ಟೇ ನೀರು ಬೇಕು, 6 ತಿಂಗಳ ಸ್ಟ್ರೆಸ್ ಒಳಗಿರ್ತದೆ. ಸೊ ನಾ 1ನೇ ಬೆಳೆ ತೆಗೆದೆ 63 ರೂಪಾಯಿ kg, 2ನೇ ಬೆಳೆ ತೆಗೆದೆ ನೂನ 12 ರೂಪಾಯಿ kg,
4ನೇ ಬೆಳೆ ತೆಗೆದೆ, 125 ರೂಪಾಯಿ kg, ಆ್ಯಂಡ್ ಮೈ 6th ಕ್ರಾಪ್ ವಾಸ್ ಎಕ್ಸ್ಪೋರ್ಟ್. ಮೈ ಈಚ್ ಫ್ರೂಟ್ ವಾಸ್ ಕ್ಯಾರಿಂಗ್ ಮಿನಿಮಮ್ 500 to 600 ಗ್ರಾಮ್ ಈಚ್. ಐ ಗಾಟ್ 250 rupees kg. ಇಷ್ಟೊಂದು ಚೆನ್ನಾಗಿ ನಾನು ಬೆಳೆ ತೆಗಿಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು, ಒಂದು ಶಕ್ತಿ ಇತ್ತು. 10 to 20 ಲಕ್ಷ ರೂಪಾಯಿ ಆದಾಯನ ತೆಗಿಯಾಕತ್ತಿದ್ದೆ, ಎಲ್ಲರೂ ಬೆಂತಟ್ಟಕತ್ತಿದ್ರು. ಇನ್ನು ನಾನು 7ನೇ ಬೆಳೆಗೆ ಕೈ ಹಾಕಿದಾಗ ನನ್ನಲ್ಲಿರುವಂಥ ದುಡ್ಡನ್ನು ಹಾಕಿದ್ದೆ, ಹೊರಗಿಂದೂ ಸ್ವಲ್ಪ ದುಡ್ಡು ತಗೊಂಡಿದ್ದೆ. ಇನ್ನೂ ಚಲೋ ಬೆಳೆ ತೆಗಿಬೇಕು ನಾನು, ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಆದರೆ ಅದೇ ಟೈಮ್ ಒಳಗೆ ನಿಮಗೆ ಗೊತ್ತೈತಿ, ಈಗ 7-8 ವರ್ಷದ ಹಿಂದೆ ಮಂತ್ರಾಲಯ ಮುಳುಗಿತ್ತು, ನಮ್ಮ ಹೊಲ ಅಲ್ಲೇ ಬರ್ತೈತಿ. ಬೆಳೆ ಎಲ್ಲ ಬಂದಿತ್ತು, ಒಂದೊಂದು ಗಿಡಕ್ಕೆ 400-500 ಕಾಯಿ ಬಂದಿದ್ದು, ಭಾಳ ಚೆನ್ನಾಗಿತ್ತು. ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗಿದ್ರು. ಆದ್ರೆ ಕಂಟಿನ್ಯೂಸ್ 2 ತಿಂಗಳ ಮಳೆಯೊಳಗೆ ನೀರು ನಿಂತು ಮಣ್ಣಿನೂ ಮುಳುಗಿ ಹೋಗಿತ್ತು ನಮ್ಮದು. ದನಕರ ಕೊಳ್ಳ ಹರಿದು ಬಿಟ್ಟಿದ್ವಿ, ಕುರಿಗಳೆಲ್ಲ ನಮ್ಮ ಮುಂದೆ ಹೊಂಟಿದ್ದು, ಕೋಳಿಗಳು ನಮ್ಮ ಮುಂದೆ ಹೊಂಟಿದ್ದು, ಮನೆ ಮುಳುಗಿ ಹೋಗಿತ್ತು. 8 ದಿನ ನೀರು ಕುಡ್ದ ಬದುಕೀವಿ ನಾವು, ಏನೂ ಇದ್ದಿದ್ದಿಲ್ಲ ತಿನ್ನಕ್ಕೆ. ಅದೊಂದು ದಿನ ಮಳೆ ಬಂದಿದ್ರೆ ನಾವು ಹೋಗ್ಬಿಡ್ತಿದ್ವಿ. 2-3 ತಿಂಗಳು ಕಂಟಿನ್ಯೂಸ್ ನೀರೊಳಗೆ ಗಿಡ ನಿಂತು ಬ್ಯಾಕ್ಟೀರಿಯಲ್ ಬ್ಲೈಟ್ ಡಿಸೀಸ್ ಬಂದು ಅಡ್ವಾನ್ಸ್ ಕೊಟ್ಟವರು ವಾಪಸ್ ತೊಗೊಂಡು ಹೋಗ್ಬಿಟ್ರು. ಒಂದು ದೊಡ್ಡ ಗುಡ್ಡದ ಮೇಲಿಂದ ದಪ್ಪ ಅಂತ ಕೆಳಗೆ ಒಗ್ದಂಗಾಗಿತ್ತು. ಯಾಕಂದರೆ ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿತಾರೆ, ಬಿದ್ದೆತ್ತಿಗೆ ಎಲ್ಲರೂ ಹೊಡಿತಾರೆ, ಯಾಕಂದ್ರೆ ಆ ಎತ್ತಿಗೆ ಓಡಾಕೆ ಬರ್ತಿರೋದಿಲ್ಲ. ನನ್ನ ಜೊತೆನೂ ಹಾಗೆ ಆಗಿತ್ತು. ಹೊರಗಿನವರಿಗೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿ ಬರ್ತಿದ್ದೆ, ಆದರೆ ಮನೆಯಾಗಿನವ್ರು ಭಾಳ ಭಯಕತ್ತಿದ್ರು. ನಾನು ಊಟಕ್ಕೆ ಕುಂತರು ತಟ್ಟಿ ತೊಗೊಂಡ್ರು ಭಾಳ ಬೈತಿದ್ರು. ಯಾವಾಗ ನಾ 10 ಲಕ್ಷ 20 ಲಕ್ಷ ತೆಗಿಯಾಕತ್ತಿದ್ದೆ, ಮನಿ ಲಕ್ಷ್ಮಿ ಅಂತ ಹೇಳಿದರು. ಯಾವಾಗ ಬಿದ್ದೆ, 1 ಮಿನಿಟ್ಗೆ ಆ ಹೆಣ್ಮಗಳು ಓದಿದಕ್ಕಿದ್ಲೆ, ಭಾಳ ಸೊಕ್ಕಿನಕ್ಕಿದ್ಲೆ, ತಾನೂ ರೋಡಿಗೆ ತಂದು ನಮಗೂ ರೋಡಿಗೆ ನಿಂದಿಸ್ಬಿಟ್ಟಾಳಂತ ಲೇಟೇ ಚೇಂಜ್ ಮಾಡಿಬಿಟ್ಟಿದ್ರು. ನಾನು ಸೋತಿದ್ದೆ. ಆದ್ರೆ ನಾನು ಏನೋ ಅಪರಾಧ ಮಾಡಿದವ್ರ ಗತೆ ನಂಗೆ ನೋಡಕತ್ಬಿಟ್ರು. ನಾನು ಹಾಲೊಳಗೆ ಬಂದಮೇಲೆ ಎಲ್ಲರೂ ಎದ್ದು ಹೋಗ್ಬಿಡ್ತಿದ್ರು. 1 ಸೆಕೆಂಡ್ ನಾನು ಶೂನ್ಯ ಮನಸ್ಥಿತಿಗೆ ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೆ. ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ. ಆದ್ರೆ ನನ್ನ ಹಿಂದಿದ್ದು ನನ್ನ ಗಂಡ. ನಾನು ಯಾವಾಗ ಸಾಯ್ತೀನಂತ ಗೊತ್ತಾದಾಗ ಹೊರಗಿಂದ ಸಾಲ ತೊಗೊಂಡು ಬಂದು ನನ್ನ ಗಂಡ ನನ್ನ ಜೀವ ಉಳಿಸ್ಕೊಂಡು ಬಂದರು. ಮೈ ಮದರ್ ಗೇವ್ ಮಿ ಬರ್ತ್, ಬಟ್ ಮೈ ಹಸ್ಬೆಂಡ್ ಗೇವ್ ಮಿ ರೀಬರ್ತ್. ಆಮೇಲೆ ನಾನು ಡಿಪ್ರೆಷನ್ ಒಳಗೆ ಹೋಗ್ಬಿಟ್ಟಿದ್ದೆ, ನನ್ನ ಕಾಲು ಹೋಗ್ಬಿಟ್ಟಿತ್ತು. ನಾನು ಮತ್ತೆ ಏನಾದರೂ ಪ್ರಯತ್ನ ಮಾಡಿದರೆ ಮತ್ತೆ ಮಂದಿ ಏನಾದ್ರು ಹೆರಾಸ್ಮೆಂಟ್ ಮಾಡ್ತಾರೆ. ನಾನು ಬರೀ ಕತ್ಲು ರೂಮ್ ಒಳಗಿರ್ತಿದ್ದೆ, ಮಂದಿಗೆ ನೋಡಿದ್ರೆ ಅಂಜಿಬಿಡ್ತಿದ್ದೆ. ನಮ್ಮಪ್ಪ 2 ವರ್ಷ ಇದ್ದಾಗ ನಂಗೆ ನಡೆಯೋದು ಕಲಿಸಿದ್ರು. ನನ್ನ ಗಂಡ ನಾನು 28 ವರ್ಷ ಇದ್ದಾಗ ನಡೆಯೋದು ಕಲಿಸಿದ್ರು. ನನ್ನ ಹೆಜ್ಜೆಗೆ ನಾನು ಹೆಜ್ಜೆ ಹಾಕಿ ನಿಂತರು. ಆವಾಗ ನಾನು ತಿಳ್ಕೊಂಡೆ, ಎಲ್ಲರೂ ನನ್ನ ಕೈ ಬಿಟ್ಟರು, ಎಲ್ಲರದು ಮೊಬೈಲ್ ಸ್ವಿಚ್ ಆಫ್ ಇತ್ತು. ಆದ್ರೆ ನನ್ನ ಗಂಡ ನನ್ನ ಮೇಲೆ ಇಟ್ಟಿಂಥ ವಿಶ್ವಾಸಕ್ಕೋಸ್ಕರ ಆದರೂ ನಾನೇನಾದರೂ ಮಾಡಿ ತೋರಿಸ್ಬೇಕಂತ ಮತ್ತೆ ನಾನು ಎದ್ದೆ. ಇವತ್ತು ಅದೇ 8 ಎಕರೆ 10 ಗುಂಟೆಯಲ್ಲಿ 1 ಇಂಚ್ ನೀರೊಳಗೆ 46-47 ಡಿಗ್ರಿ ಟೆಂಪ್ರೇಚರ್ ಒಳಗೆ ನಾನು ಮಾಡಿದ್ದು 2580 ಶ್ರೀಗಂಧ, 12 ಮಾವು, 600 ಪೇರಲ, 600 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ಹುಣಸೆ ಹಣ್ಣು, 100 ಕರಿಬೇವು, 100 ಮೋಸಂಬಿ, 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ಭಾಳ ಸಮರ್ಪಕವಾಗಿ ನಾನು ನಿಭಾಯಿಸ್ತಿದ್ದೀನಿ. ಇಷ್ಟೊಂದು ಬೆಳೆಗಳನ್ನು ಯಾಕೆ ಮಾಡಿದ್ದೀನಂದ್ರೆ, ಇವತ್ತು ನಾಳೆ ಹೊಲ ಮನೆ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆನಾಕತ್ತಾರ. ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಹೊಲದಲ್ಲಿ ಒಂದು ಪ್ಯಾಕೇಜ್ ರೆಡಿ ಮಾಡಿದೆ. ಋತು ಆಧಾರಿತ ಬೆಳೆ ಪದ್ಧತಿ. ಫ್ರಮ್ ಎವ್ರಿ ಸೀಸನ್ ಅ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್. ಅದು 10,000 ಆಗಲಿ, ಅದು 20,000 ಆಗಲಿ, ಅದು 1 ಲಕ್ಷ ಆಗಲಿ, ಬಿಕಾಸ್ ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್. ಬಿಕಾಸ್ ಅಲ್ಲಿ ಒಂದು 10 ರೂಪಾಯಿ ಬಾಟ್ಲ್ ಇಟ್ಟಾರ, ಅದನ್ನು ಫಿಕ್ಸ್ ಮಾಡುವ ಅಧಿಕಾರ ಅದರ ಓನರಿಗೈತಿ, ಆದರೆ ನಮಗಿಲ್ಲ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡಿದ್ದು ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರಬೇಕು, ಅದು ಮನೆತನ ನಡೆಸ್ಲಿಕ್ಕೆ ಆಗ್ತದೆ. ಇನ್ನು 45-50 ವರ್ಷ ಆದಮೇಲೆ ನಮ್ಮ ಕೈಯಾಗ ರೊಕ್ಕ ಇಲ್ಲಂದ್ರೆ ನಾವು ಮಗ ಸೊಸಿಗೆ ಒಜ್ಜಾಕಿವಿ, ಸಮಾಜಕ್ಕೆ ಒಜ್ಜಾಕಿವಿ, ಯಾರೂ ನಮಗೆ ಮರ್ಯಾದೆ ಕೊಡೋದಿಲ್ಲ.
Because agriculture is not such a field sitting in a AC room, we can't expect lakhs to gather salary. We have to expose ourselves in winters. We have to expose ourselves in summers. We have to expose ourselves in winters. ಇಷ್ಟೆಲ್ಲ ಸರ್ಕಸ್ ಮಾಡಿದ ಮೇಲೆ ಕೈಯಾಗ ರೊಕ್ಕಿದ್ರ ಹೆಂಡತಿ ಕೈಯಾಗ ಹೋಗಿ 2,000 ರೂಪಾಯಿ ಕೊಟ್ಟಿರ್ತಾರೆ. ರೊಕ್ಕ ಉಳಿಲಿಲ್ಲ ಅಂದ್ರೆ ಗೊಬ್ಬರದ ಅಂಗಡಿ ಅವನ ಮುಂದೆ ಹೋಗಿ, ಯಪ್ಪ ಈ ವರ್ಷ ಅಸಲಿಟ್ಕೋ, ಮುಂದಿನ ವರ್ಷ ಬಡ್ಡಿ ಕೊಡ್ತೀನಂತ ಎಲ್ಲಿ ಕೆಳಗೆ ಮಾಡಿ ಹೇಳಿರ್ತೀವಿ. ಯಾಕಂದ್ರೆ ಕಣ್ಣಾಗ ಕಣ್ಣಿಟ್ಟು ಮಾತಾಡೋ ಅಧಿಕಾರ ಕಳ್ಕೊಂಡಿರ್ತೀವಿ. ಯಾಕಂದ್ರೆ ಸಾಲ್ಗಾರ ಆಗಿರ್ತೀವಿ. ಇವತ್ತು ಬಹಳಷ್ಟು ರೈತರು ನಾವೆಲ್ಲ ಕೆಲಸ ಮಾಡಕತ್ತೀವಿ. ಆದ್ರೆ ಎಷ್ಟು ರೈತರ ಮನೆಯೊಳಗೆ 2 ಹೊತ್ತಿನ ಊಟ ಇಲ್ಲ. ಯಾಕದಂದ್ರೆ ನಾನು ಬೇರೆ ಏನು ಕೇಳೋದಿಲ್ಲ ನಿಮಗೆ. ನಮಗೇನಾರ ನಿಮಗೆ ಕೊಡ್ಬೇಕನ್ಸಿದ್ರು ಒಂದು ಮಧ್ಯವರ್ತಿಗಳಿಗೆ ಚೌಕಾಶಿ ಮಾಡೋದಿದ್ರೆ ಮಾಡ್ರಿ. ಆದ್ರೆ ರೈತರು ಹೆಣ್ಮಕ್ಳು ರೈತರು ಯಾರಾದರೂ ಕಾಯಿಪಲ್ಯ ಮಾರಕ್ಕೆ ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 5 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕಳಿಸ್ರಿ. ಯಾಕಂದ್ರೆ ಅದರಿಂದ ಅವ್ರ ಮನ್ಯಾಗ ಒಲಿ ಉರುತ್ತೈತಿ, ಅವ್ರ ಮಕ್ಕಳು ಸ್ಕೂಲಿಗೆ ಹೋಗ್ತಾರ, ಅವ್ರ ಮನೆಗೆ ಒಳಗೂ ದೀಪಾವಳಿಗೆ ಹೋಳಿಗೆ ತುಪ್ಪ ತಿನ್ಬೋದು. ಸೊ ಅದಕ್ಕೆ ಇನ್ನು ಅರಣ್ಯ ಬೆಲೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ಬೆಳೆ ಕರ್ನಾಟಕದ ಶ್ರೀಗಂಧ, ಬಿಕಾಸ್ ಇಟ್ ಈಸ್ ಕ್ರೌನ್ ಆಫ್ ಕರ್ನಾಟಕ. According to the government rate of Karnataka, today's existing price of sandalwood per kg 10 to 20,000 rupees per kg. From each acre, a farmer may expect minimum 2 to 3 tons. ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು. ಆದ್ರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿಯಲ್ಲಿ ಮಾತಾಡಬೇಕು. ಜಗತ್ತ ಅವನ ಹೆಂಡತಿ ಮಕ್ಕಳಿಗೆ ಕೊಡುವಂಥ ಗೌರವ ಬದಲಾಗಬೇಕು. ಯಾಕಂದ್ರೆ ಎಷ್ಟೋ ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರಗಿರ್ತದೆ. ನನ್ನ ಗಂಡನೂ ಆಫೀಸರ್ ಆಗಿದ್ರೆ ನಾನು ಒಂದು 10 ತೊಲಿ ಬಂಗಾರ ಹಾಕ್ಕೊತಿದ್ದೇನೆ. ಎಷ್ಟೋ ಸಲ ಒಂದು ರೈತನ ಮಗಳ ಮನಸ್ಸು ಮರಗಿರ್ತದೆ. ನಮ್ಮಪ್ಪನೂ ಆಫೀಸರ್ ಆಗಿದ್ದರೆ ನಾನು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಿದ್ದೇನೋ. ಯಾಕಂದರೆ ಎಷ್ಟೋ ಸಲ ಫೀಸ್ ಕಟ್ಟಾಗಿ ರೊಕ್ಕಿರ್ಲಾರ ನಾವು ಅವ್ರಿಗೆ ಮದುವೆ ಮಾಡಿ ಕಳಿಸಿವಿ. ಅಂಥ ರೈತನ ಮನೆಯೊಳಗೂ ಆ ಹೋಳಿಗೆ ತುಪ್ಪ ಬರಬೇಕು. ಅದಕ್ಕೋಸ್ಕರ ನಾನು ಡಿವೈಡ್ ಮಾಡಿದ್ದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ, animal husbandry, floriculture, all together it is integrated farming where we have to generate short term income, mid term income, long term income. ಹಾಗಾಗಿ ಇಲ್ಲಿ ಯಾರಾದರೂ ರೈತರು ಇದ್ದರು, ಯುವ ಜನರು ಇದ್ದರು, ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅವರಿಂದ ಹೋಗಿ ಇವರಿಂದ ಹೋಗಿ ಜೈ ಜೈ ಧಿಕ್ಕಾರ ಹಾಕೋದ್ರಿಂದ ಏನಾಕೇತೋ ಬಿಡ್ತೈತೆ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಹೊಲ ಮನ್ಯಾಗ ನಿಮ್ಮ ಹಿರಿಯರು ಏನಾರ ನಿಮಗೆ ಹೊಲ ಉಳಿಸ್ಯಾರಂದ್ರೆ ಖರೆ ಹೇಳ್ತೀನಿ, ಅವ್ರಿಗೆ ಕಾಲ ಬಗ್ಗೆ ನಮಸ್ಕಾರ ಮಾಡಿ. ಯಾಕಂದ್ರೆ 1 ಎಕರೆ ಹೊಲ ಮಾರಿ ನೀವು ಒಂದು ಗೌರ್ಮೆಂಟ್ ನೌಕರಿ, ಒಂದು ಪ್ರೈವೇಟ್ ನೌಕರಿ ತಗೋಬಹುದು. ಆದ್ರೆ 1 ಎಕರೆ ಒಂದು ಗೌರ್ಮೆಂಟ್ ನೌಕರಿ, ಪ್ರೈವೇಟ್ ನೌಕರಿ ಮಾಡಿ 1 ಎಕರೆ ಹೊಲ ತಗೊಳಿಕ್ ಆಗುದಿಲ್ಲ. ಯಾಕಂದ್ರೆ ಎಂಥ ಸಣ್ಣ ಹಳ್ಳ್ಯಾಗೂ 20 ರಿಂದ 30 ಲಕ್ಷ ರೂಪಾಯಿಗೆ ಎಕರೆ ಹೊಲ ಆಗ್ಯಾವ. ಅದಕ್ಕೆ ನೀವು ಯಾವತ್ತು ನಾವೇನಿಲ್ಲ ನಮ್ಮಿಂದ ಏನಾಗುದಿಲ್ಲ ಅಂತ ಅನ್ಸ್ಕೋಬೇಡ್ರಿ. ಯಾಕಂದ್ರೆ ನೀವು ಪಾಪ ಅನಿಸ್ಕೊಂಡ್ರೆ ಬರೀ ನಿಮಗೆ ದಯೆ ಮತ್ತು ಅನುಕಂಪ ಸಿಗ್ಬೋದು, ಅಧಿಕಾರ ಮತ್ತು ಹಕ್ಕು ಸಿಗುದಿಲ್ಲ. ಅಧಿಕಾರ ಮತ್ತು ಹಕ್ಕು ಸಿಗ್ಬೇಕಂದ್ರೆ ನಿಮ್ಮ ಹೊಲ್ದಾಗ ಕೆಲಸ ಮಾಡ್ರಿ. ಯಾಕಂದ್ರೆ ಸಿಟಿಯಾಗ 1200 2.5 ಸ್ಕ್ವೇರ್ ಫೀಟ್ ಮನಿ ಕಟ್ಟಿ ಮೆರ್ಯಾಕತ್ತಾರ, ಮೆರಿಲಿ ನಾವೇನು ಬ್ಯಾಡ್ ಅನ್ನೋದಿಲ್ಲ. ಆದ್ರೆ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸೌಕರ್ಯ ಯಾರಾದ್ರೂ ಅದಾರಂದ್ರ ರೈತರು. ಯಾಕಂದ್ರೆ 1 ಎಕರ್ ಇಸ್ ಈಕ್ವಲ್ ಟು 40 ಗುಂಟಾಸ್. 1 ಗುಂಟಾ ಇಸ್ ಈಕ್ವಲ್ ಟು 1089 ಸ್ಕ್ವೇರ್ ಫೀಟ್. 43,000 ಸ್ಕ್ವೇರ್ ಫೀಟ್ ಇದ್ದ ಒಡೆಯರು ಈ ಜಗತ್ತೊಳಗೆ ಯಾರಾದ್ರೂ ಅದಾರಂದ್ರ ರೈತರು ಮಾತ್ರ ಅದಾರ. ಅದಕ್ಕೆ ಇವತ್ತ ನನಗೆ ಹೆಮ್ಮೆ ಐತಿ, ನಾನು ಒಂದು ರೈತನ ಹೆಂಡತಿ ಅಂತ ಹೇಳಲಿಕ್ಕೆ. ಇವತ್ತು ನನಗೊಂದು ಹೆಮ್ಮೆ ಐತಿ, ನಾನು ಒಂದು ರೈತನ ಸೊಸಿ ಅಂತ ಹೇಳಲಿಕ್ಕೆ. ಯಾಕಂದ್ರೆ ನಮ್ಮ ಕಡೆ ರೊಕ್ಕ ರೂಪಾಯಿ ಇರ್ಲಿಕ್ಕಿಲ್ಲ, ಬೆಳ್ಳಿ ಬಂಗಾರ ಇರ್ಲಿಕ್ಕಿಲ್ಲ. ಆದ್ರೆ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸ್ವಾಭಿಮಾನದ ಜೀವನ ಯಾರ್ದಾದ್ರೂ ಐತಂದ್ರ ರೈತಂದೇ ಐತಿ. ಯಾಕಂದ್ರ ನಾವು ಜಗತ್ತಿಗೆ ಅನ್ನ ಹಾಕದವ್ರು, ಯಾವತ್ತು ಕೊಟ್ಟವರು ಬೇಡದವ್ರಲ್ಲ ನಾವು. ಅದಕ್ಕೆ ಹೇಳ್ತಾರೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಯಾರ್ದಾದ್ರೂ ಮೇಲೆ ನಿಂತಾವಂದ್ರ ರೈತರ ಮೇಲೆ ನಿಂತಾವ. ಯಾಕಂದ್ರೆ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತ ನಡೀತದ, ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತ ನಡೀತದ. ಆದ್ರೆ ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಳ್ಳಾಡ್ ಹೋಗ್ತದ.
ಅದಕ್ಕೆ ಹೇಳ್ತಾನೆ ಸರ್ವಜ್ಞ, ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲದ ಬಿಹಾರ, ಈ ಮೂರು ದುಃಖ ಕಾಣೆಂದ ಸರ್ವಜ್ಞ. ಎಲ್ಲಿ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮಿನೂ ಇರುವುದಿಲ್ಲ, ಸರಸ್ವತಿನೂ ಇರುವುದಿಲ್ಲ. ಕರೋನಾ ಬಂದ ಎಲ್ಲಾರ ಟೈರ್ ಪಂಚರ್ ಆಗಿ ಎಲ್ಲಾರು ಹುಟ್ಟು ಬಟ್ಟಿಲ ಮೇಲೆ ಮನೆಗೆ ಹೋದ್ರು. ಎಲ್ಲಾರ ಮನೆಯೊಳಗೆ 3 ಹೊತ್ತಿನ ಊಟ ಕೊಟ್ಟಿದ್ ರೈತ, 3 ಹೊತ್ತಿನ ಕಾಯಿಪಲ್ಲೆ ಕೊಟ್ಟಿದ್ ರೈತ, 3 ಹೊತ್ತಿನ ಹಾಲು ಮೊಸರು ತುಪ್ಪ ಕೊಟ್ಟಿದ್ ರೈತ. ಅದಕ್ಕೆ ಈ ಜಗತ್ತೊಳಗೆ ಎಲ್ಲ ಅಳಿತತಿ, ಅನ್ನ ಅಳಿಯುವುದಿಲ್ಲ. ಬಹಳಷ್ಟು ಮಂದಿ ಹೆಣ್ಮಕ್ಳು ಬಂದು ಕುಂತೀರಿ, ನಿಮಗೆ 10 ದಿವಸ ಉಪವಾಸ ಇಟ್ಟು ಒಂದ್ ಕಡೆ 10 ತೊಲಿ ಬಂಗಾರ ಇಟ್ಟು ಒಂದ್ ಕಡೆ ಅನ್ನ ಸಾರಿಟ್ರಿ, ನೀವೇನ್ ತಗೊಂತೀರಿ ಹೇಳ್ರಿ? ನಿಮಗೆ ಬಂಗಾರ ಕಾಣೋದಿಲ್ಲ, ಕಣ್ ಚಕ್ರ ಬರ್ತಿರ್ತಾವ. ಮೊದ್ಲು ನಮಗೆ ಅನ್ನ ಸಾರು ಕೊಡ್ರಿ ಅಂತೀರಿ. ಯಾಕಂದ್ರ ಯಾವ್ದು ಸಾಕಂತೀರಿ ಅದು ಉಳಿತದ, ಯಾವ್ದು ಬೇಕಂತೀರಿ ಅದು ಅಳಿತದ. ಈ ಜಗತ್ತು ನಿಂತಿರುವುದೇ ಅನ್ನದ ಮೇಲೆ. ಮೊದಲು ಅನ್ನ, ಇವತ್ತು ಅನ್ನ, ನಾಳೆನೂ ಅನ್ನ. ಅದಕ್ಕೆ ಕೃಷಿ, ನೀವು AI ಸರ್ವೆ ರಿಪೋರ್ಟ್ ನೋಡ್ರಿ. ದ ಫ್ಯೂಚರ್ ಆಫ್ ಇಂಡಿಯಾ ಈಸ್ ಇನ್ ಅಗ್ರಿಕಲ್ಚರ್, ನಾಟ್ ಇನ್ ಯುವರ್ ಸ್ಟಾರ್ಟ್ಅಪ್ಸ್ ಅಂಡ್ ಆಲ್ ಯುವರ್ ಇಂಡಸ್ಟ್ರೀಸ್, ಎವ್ರಿಥಿಂಗ್ ಆಸ್ ರಿಲೇಟೆಡ್ ವಿತ್ ಫುಡ್ ರಿಲೇಟೆಡ್ಸ್. ಅದಕ್ಕೆ ಇವತ್ತು ನಾವು ರೈತರು ಹೆಮ್ಮೆಯಿಂದ ಏನು ಬೆಳಿಲಿಕ್ಕತ್ತೀವಿ ಅದ್ರ ಬಗ್ಗೆ ನನಗೆ ಅಭಿಮಾನ ಐತಿ. ಇಷ್ಟೆಲ್ಲ ಮಾಡಿಕೊಂಡು ನಾನು ಹೋಗ್ಬೇಕಾದ್ರೆ ನನ್ನ ಮಗಳು ನನಗೊಂದು ಪ್ರಶ್ನೆ ಕೇಳಿದ್ಲು. ಏನು ಮಮ್ಮಿ, ಪಪ್ಪ ನೌಕರಿ ಬ್ಯಾಡ ಅಂದ್ರ ನೀನ್ಯಾಕೆ ಬಿಟ್ಟಿ? ನಿಮ್ಮಮ್ಮ ಬ್ಯಾಡ ಅಂದ್ರ ನೀನ್ಯಾಕೆ ಬಿಟ್ಟಿ? ನೀವೊಂದು ಇಂಡಿಪೆಂಡೆಂಟ್ ಡಿಸಿಷನ್ ತಗೋಬೇಕಿತ್ತು, ನಮಗೇನು ಕೊಟ್ಟಿ ನೀನು? ನಿಮ್ಮ ಅಕ್ಕ ತಂಗಿ ಇಬ್ಬರು ಬ್ಯಾಂಗ್ಳೂರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ, ಅವ್ರ ಮಕ್ಕಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಾರ. ನೀ ನಮಗೇನು ಕೊಟ್ಟಿ? ಯಾವಾಗ ನೋಡ್ದಾಗ ಲೇಬರ್ ಓಡೋದಂದಿ, ಮಳೆ ಬರಲಿಲ್ಲ ಅಂದಿ, ಮಳೆ ಹೆಚ್ಚಿಗೆ ಬಂತಂದಿ, ರೇಟ್ ಸಿಗ್ಲಿಲ್ಲ ಅಂದಿ. ಇಂಥ ಜೀವನ ಕೊಡಲಿಕ್ಕೆ ನೀ ನಮಗೆ ಜನ್ಮ ಯಾಕೆ ಕೊಟ್ಟಿ ಅಂತ ನನ್ನ ಮಗಳು ನನಗೊಂದು ಪ್ರಶ್ನೆ ಕೇಳಿದ್ಲು. ಈ ಪ್ರಶ್ನೆ ಒಂದು ಕವಿತಾ ಮಿಶ್ರಾನಿಗೆ ಕೇಳಲ್ಪಟ್ಟಂಥ ಪ್ರಶ್ನೆ ಅಲ್ಲ, ಭಾರತದ ಎಲ್ಲ ರೈತರ ಮಕ್ಕಳು ರೈತರಿಗೆ ಕೇಳಿದಂಥ ಪ್ರಶ್ನೆ ಇದು. ಅವಾಗ ನನಗನ್ನಿಸ್ತು ನನ್ನ ಡೈರೆಕ್ಷನನ್ನು ನಾನು ಚೇಂಜ್ ಮಾಡಬೇಕಂತ. ಅದಕ್ಕೆ ಹೇಳ್ತಾರೆ ದಾಸರು, ನಿಂದಕರಿರಬೇಕು ನಿಂದಕರು. ಆಕೆ ನನಗೆ ನಿಂದನೆ ಮಾಡಿದ್ದಕ್ಕೆ ನಾನು ನನ್ನ ಡೈರೆಕ್ಷನ್ನ ಚೇಂಜ್ ಮಾಡಿ ಇನ್ನೂ ತನ ಎಷ್ಟು ಮರಗಳನ್ನು ಹೇಳಿದೆ. ಆ ಮರಗಳ ನರ್ಸರಿಯನ್ನು ನಾನು ಯಾಕೆ ಪ್ರಾರಂಭ ಮಾಡಬಾರ್ದಂತ WST ಇಂದ ಟ್ರೈನಿಂಗ್ಗಳನ್ನು ತೆಗೆದುಕೊಂಡು ಬಂದು ಉತ್ಕೃಷ್ಟ ದರ್ಜೆಯ ಶ್ರೀಗಂಧದ ಸಸಿಗಳನ್ನು, ಎಲ್ಲ ಥರದ ಸಸಿಗಳನ್ನು ನಾನೇ ರೆಡಿ ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ, ಮುಜಫರ್ಪುರ್, ಬಿಹಾರ್, ಛತ್ತೀಸ್ಗಢ, ರಾಯ್ಪುರ್, ಮೈಸಾನ, ಗುಜರಾತ್, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಭಾರತದ ಎಲ್ಲ ರಾಜ್ಯಗಳಿಗೆ ನನ್ನ ಶ್ರೀಗಂಧದ ಸಸಿಗಳನ್ನು ಕಳಿಸ್ತೀನಿ. ಆ್ಯಂಡ್ ಟುಡೇ ಐ ಫೀಲ್ ಪ್ರೌಡ್ ಟು ಸೇ ದಿಸ್ ಅಲಾಂಗ್ ವಿತ್ ದ ಫಾರ್ಮ್ ವುಮನ್. ಐ ಆಮ್ ಅ ವಿಮನ್ ಎಂಟರ್ಪ್ರಿನರ್ ಇನ್ ಅಗ್ರಿಕಲ್ಚರ್. ಅದು ನನ್ನ ಮಗಳ ನನಗೆ ಚುಚ್ಚಿ ಮಾತಾಡಿದ್ರ ಫಲ. ಶಿ ಫೋರ್ಸ್ ಮೀ ಟು ಅಕ್ಸೆಪ್ಟ್ ಅಗ್ರಿಕಲ್ಚರ್ ಈಸ್ ದ ಬೆಸ್ಟ್ ಬಿಸ್ನೆಸ್ ರಾದರ್ ದನ್ ದ ಆಕ್ಯುಪೇಷನ್. ಅದಕ್ಕೆ ನನ್ನ ಡೈರೆಕ್ಷನನ್ನು ನಾನು ಚೇಂಜ್ ಮಾಡಿದೆ. ಹಂಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಬಂದ್ಲಕ್ಕಿ, ಮಮ್ಮಿ ಸಾರಿ ಅಂತ ಕೇಳಿದ್ಲು. ಭಾಳ ದೊಡ್ಡ ಮಾತಾಡಿದ್ಲು, ಬಿಸಿ ರಕ್ತದೊಳಗೆ. ನಾ ಕಣ್ಣೆತ್ತಿ ನೋಡಲಿಲ್ಲ. ಮತ್ತೊಂದು ಹೆಜ್ಜೆ ಮುಂದೆ ಬಂದ್ಲು, ಮಮ್ಮಿ ನನಗೂ 10 ಎಕರೆ ಹೊಲ ಇದ್ದವನಿಗೆ ಕೊಟ್ಟು ಮದುವೆ ಮಾಡಿ ನಾನು ನಿನ್ಕಿಂತ ಹೆಚ್ಚು ಹೆಸರು ತೊಗೊಂಬರ್ತೀನಂತ. ಆವಾಗ ಅನ್ನಿಸ್ತು, ನಮ್ಮ ಮಕ್ಕಳ ನಾವು ಮಾಡುವಂಥ ಕಸಬಿನ ಬಗ್ಗೆ ಗೌರವ ಸೂಚಿಸಿದಾಗ ನನಗಲ್ಲ, ಇಲ್ಲಿರುವಂಥ ಎಲ್ಲ ತಂದೆ ತಾಯಿಗಳಿಗೆ ಹೆಮ್ಮೆ ಅನ್ನಿಸ್ತು. ಭಾಳಷ್ಟು ಹೆಣ್ಮಕ್ಳು ಕುಂತೀರಿ, ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಕತ್ತಾರಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಯು ಆರ್ ಸ್ಪೆಷಲ್, ಸೊ ಓನ್ಲಿ ದೇ ಆರ್ ಸ್ಪೀಕಿಂಗ್ ಅಬೌಟ್ ಯು. ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಯುವರ್ ಲೈಫ್, ಬಿಕಾಸ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಟು ಡೂ ದ ವಂಡರ್ಸ್ ಆ್ಯಂಡ್ ಮಿರಾಕಲ್ಸ್. ಆದಿಶಕ್ತಿ ಅವತಾರ ನೀವು, ಲಕ್ಷ್ಮಿಯ ಸ್ವರೂಪ ನೀವು. ಯಾಕಂದ್ರೆ ಈ ಜಗತ್ತು ನಿಂತಿರುವುದೇ ಒಂದು ಶಕ್ತಿ ಮೇಲೆ. ನಾವು ಮುಂಜಾನೆದ್ದೇ ಹೇಳ್ತೀವಿ, ಕರಾಗ್ರವಸ್ತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿರೇ ಗೌರಿ, ಪ್ರಭಾತೆ ಕರದರ್ಶನಂ. ಜಗತ್ತು ನಿಂತಿರುವುದು ಶಕ್ತಿ ಮೇಲೆ, ಸಂಪತ್ತಿನ ಮೇಲೆ, ಜ್ಞಾನದ ಮೇಲೆ. ಆ 3 ಶಕ್ತಿಗಳು. ಬಹಳಷ್ಟು ಮಂದಿ ಗಣಮಕ್ಳದಿರಿ, ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿನ ಮಂದಿ ಸುಳ್ಳ ಹೇಳಿಲ್ಲ, ಗಂಡ ಅಂದ್ರೆ ಗುಡ್ಡ ಇದ್ದಂಗೆ. ನಿಮ್ಮ ಮನೆಯೊಳಗಿರುವಂಥ ತಾಯಿ ಆಗಲಿ, ತಂಗಿ ಆಗಲಿ, ಹೆಂಡತಿ ಆಗಲಿ, ಮಗಳಿಗೆ ನೀವು ಗೌರವ ಕೊಟ್ರಂದ್ರೆ ಆ ಲಕ್ಷ್ಮಿ, ಸರಸ್ವತಿ, ಗೌರಿ ನಿಮ್ಮ ಮನ್ಯಾಗ ಕಾಲು ಮುರ್ಕೊಂಡು ಬಿದ್ದಿರ್ತಾಳಂತ ತಲೆಬಾಗಿ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಆಮೇಲೆ ಹೆಣ್ಮಕ್ಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗಿಲ್ಲೇ ಕೃಷ್ಣೇಗೌಡ ಸರ್ ಕರೆದಿದ್ದು, ನಾನು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರೆದಿದ್ದಕ್ಕೆ ಕರಲ್ಲ. ನಾನು ಬೆಳಗ್ಗೆ ಮುಂಜಾನೆ 5:30 ಎದ್ದು 20 ರಿಂದ 25 ಆಕಳದ ಹೆಂಡಿ ಕಸ ಬಳಿತೀನಿ. 45 ರಿಂದ 50 ಕುರಿಗಳನ್ನು ಮೇಯಿಸ್ಕೊಂಡು ಬರ್ತೀನಿ. 200 ರಿಂದ 300 ಕೋಳಿಗಳಿಗೆ ಕಾಳು ಹಾಕ್ತೀನಿ. ನನ್ನ ಮೆಂಟಾಲಿಟಿಯನ್ನು ಲೇಬರ್ ಮೆಂಟಾಲಿಟಿಗೆ ಸೆಟ್ ಮಾಡಿ ಅವ್ರ ಜೊತೆ ಕುಂತು ಕೆಲಸ ಮಾಡಿ ನನ್ನ ಬಣ್ಣವನ್ನು ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನು ತಗೊಂಡಾಗಿ ನನಗೆ ಈ ಸನ್ಮಾನ ಸಿಕ್ಕಿದ್ದು. ಅದಕ್ಕೆ
ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ, ಯಾವುದೇ ಕೆಲಸ ದೊಡ್ಡದಿರುವುದಿಲ್ಲ. ಯಾ ಕೆಲಸ ನಿಮಗೆ ಮಂದಿ ಕಡೆ ಬೇಡುವಂಗೆ ಮಾಡ್ತದಲ್ಲ ಅದು ಸಣ್ಣ ಕೆಲಸ. ನಿಮ್ಮ ಮನೆತನಕ್ಕೋಸ್ಕರ ಹೆಣ್ಮಕ್ಳೇನು ದುಡ್ಡು ತಿನ್ನಾಕತ್ತೀರಂದ್ರೆ ಅಫ್ಕೋರ್ಸ್ ಯು ಆರ್ ಎಚೀವರ್. ನಾನು ಈ ಜರ್ನಿ ಒಳಗೆ ನಾನು ಕೆಲಸ ಮಾಡ್ಬೇಕಾದ್ರೆ ಈಗನೂ ಭಾಳಷ್ಟು ಮಂದಿ ಯುವ ಜನರದೀರಿ. ಸಕ್ಸಸ್ ಹಿಂದೆ ಹೋಗ್ಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡ್ಕೊತ ಹೋಗ್ರಿ, ಆಟೋಮೆಟಿಕ್ಲಿ ಸಕ್ಸಸ್ ನಿಮಗೆ ಬೆನ್ನತ್ತಿ ಬರ್ತದೆ. ಇಂಥ ಜರ್ನಿ ಒಳಗೆ ನಾನು 5 ರಾಷ್ಟ್ರ ಪ್ರಶಸ್ತಿ ತಗೊಂಡೆ, ಒಂದು 50ರಿಂದ 60 ರಾಜ್ಯ ಪ್ರಶಸ್ತಿಗಳನ್ನು ತಗೊಂಡೆ, ಮಠ ಮಾನ್ಯತೆಗಳ ಭಾಳಷ್ಟು ಪ್ರಶಸ್ತಿಗಳನ್ನು ಕೊಟ್ಟರು. ಆಮೇಲೆ ಮೊನ್ನೆ ಒಂದು ಗೌರವ ಡಾಕ್ಟರೇಟ್ ಸಿಕ್ತು. ಅದು ಯಾವುದಾದ್ರೂ ಥೀಸಿಸ್ ಬರ್ದಿನಂತ ಕೊಟ್ಟಿಲ್ಲ, ಆಕಳ ಸೆಗಣಿ ಕಸ ಬೆಳೆದಿದ್ದು ಕುರಿ ಮೇಯಿಸ್ಕೊಂಡು ಬಂದಿದ್ದು ಕೊಟ್ಟಾರ. ಅದಕ್ಕೋಸ್ಕರ ಇದನ್ನು ಯಾಕೆ ಹೇಳಾಕತ್ತೀನಂದ್ರೆ ಅತಿಶಯೋಕ್ತಿ ಅಲ್ಲ. ಈ ನನ್ನ ಯಶಸ್ಸು, ಈ ನನ್ನ ಪ್ರಶಸ್ತಿಗಳು ಇಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಒಂದು ಕವಿತಾ ಮಿಶ್ರನ ಯಶಸ್ಸಲ್ಲ, ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಸಾವಿರಾರು ಕವಿತಾ ಮಿಶ್ರಗಳ ಕತೆ ಇದಾಗಿದೆ. ಅದಕ್ಕೋಸ್ಕರ ಹೆಣ್ಮಕ್ಳ ಯಾವಾಗಲೂ ಆಗೋದಿಲ್ಲ ಅಂತ ಕುಂದ್ರಬೇಡ್ರಿ. ನೀವು ಮನಸ್ಸು ಮಾಡಿದ್ರೆ ಈ ಜಗತ್ತನ್ನು ಅಳ್ಳಾಡಿಸುವಂಥ ಶಕ್ತಿ ಯಾರೆಲ್ಲಾದರೂ ಐತಂದ್ರೆ ಒಂದು ಹೆಣ್ಮಗಳ ಕಡೆ ಮಾತ್ರ ಐತಿ. ನೀವು ಮಾಡಿ ತಿನ್ನಬೇಕು, ದುಡ್ದು ತಿನ್ನಬೇಕು. ಆಮೇಲೆ ಮಂದಿ ಮನಿ ಒಲಿ ನೋಡಿ ನಿಮ್ಮ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಂದಿ ಮನಿದು ಉಪ್ಪು ಖಾರ ಹುಳಿ ಬೇರೆ ಐತಿ. ಅದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ಯು ಆರ್ ಯುನಿಕ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ಆಕಿ ಬಾಜುದಕ್ಕಿ ಮನಿ 3 ಅಂತಸ್ತಿನ ಮನಿ ಕಟ್ಟಾಳ, ನಿಮ್ಮ ಗಂಡ್ಮಕ್ಳಿಗೆ ಕಿರಿಕಿರಿ ಮಾಡಬೇಡ್ರಿ. ಬಾಜುದಕ್ಕಿನ ಮನ್ಯಾಗ 20 ತೊಲಿ ಬಂಗಾರ ಐತಂತ ಕಿರಿಕಿರಿ ಮಾಡಬೇಡ್ರಿ. ನೀವು ಅಕ್ಕಿ ಸೀರೆ ಅದನ್ನು ಹಾಕ್ಕೊಂಡಾಳ ನನ್ನಲ್ಲಿಲ್ಲ ಅಂತ ಕಿರಿಕಿರಿ ಮಾಡಬೇಡ್ರಿ. ಯಾಕಂದ್ರೆ ನೀವು ಹೋಗಿ ಅಂತ ಸೀರೆ ಹಾಕ್ಕೊಂಡು 10 ತೊಲಿ ಬಂಗಾರ ಹಾಕ್ಕೊಂಡು ಬಾಜುದಕ್ಕಿ ಮನ್ಯಾಗ ಮುಂದೆ ಹೋಗಿ ನಿಂತರು ಆಕಿ ಚಂದ ಕಾಣಕತ್ತಾರ ಅಂತ ಹೇಳಿ ನೀವು ಹೋದ್ಮೇಲೆ ಇದಕ್ಕಿಂತ ನೆಕ್ಸ್ಟ್ ಚಲೋ ಪ್ಯಾಟರ್ನ್ ನಾ ತೊಗೊಂಬರ್ತೀನಿ ಮುಂದಿನ ತಿಂಗಳಂತ ಮಾತಾಡಿರ್ತಾಳ. ಅದ್ರ ಬದಲಿ ನಿಮಗೆ ತೃಪ್ತಿ ಪಡಿಸೋದಿದ್ರಂದ್ರೆ ನಿಮ್ಮ ಗಂಡುಗಳಿಗೆ ತೃಪ್ತಿ ಪಡಿಸ್ರಿ, ನಿಮ್ಮ ಅತ್ತಿ ಮಾವಿಗೆ ತೃಪ್ತಿ ಪಡಿಸ್ರಿ, ನಿಮ್ಮ ಮಕ್ಕಳಿಗೆ ತೃಪ್ತಿ ಪಡಿಸ್ರಿ. ಕಟ್ಟಿ ಮೇಲೆ ಕುಂತು ಮಂದಿ ಬಗ್ಗೆ ಮಾತಾಡೋದ್ರಿಂದ ಮನೆತನಗಳು ಇರುವುದಿಲ್ಲ. ನಿಮ್ಮ ಮನೆಯಾಗೇನು ಸಣ್ಣ ಪುಟ್ಟ ಕೆಲಸ ಮಾಡಿ ನಿಮ್ಮ ಹಿರಿಯರ ಜೊತೆ ಸ್ವಲ್ಪ ಟೈಮ್ ಸ್ಪೇರ್ ಮಾಡ್ರಿ. ಅವ್ರು ನಿಮ್ಮಷ್ಟು ಶಾಣೆ ಇರ್ಲಿಕ್ಕಿಲ್ಲ, ಆದ್ರೆ ಅನುಭವ ಸಿಗ್ತದೆ. ಇವತ್ತಿಗೂ ನಮ್ಮ ಅತ್ತಿ ಈ ಕಡೆ ಕಲಬುರಗಿ ಮಿಂಚು ಬಂದಾಗ ಮಳೆ ಬರ್ತೈತಂದ್ರೆ ಗ್ಯಾರಂಟಿ ಬಂದಿರ್ತದೆ. ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತಾಡಕತ್ತೀನಂದ್ರೆ ನಾ ಹೊಲ ಖರೀದಿ ಮಾಡಿ ನನ್ನ ಹೊಲ ಮನೆ ಮಾಡಿಲ್ಲ, ನಮ್ಮ ಅತ್ತಿ ಹೊಲ ಉಳಿಸೋಗ್ಯಾರಂತ ನಾ ಮಾಡೀನಿ. ಅದಕ್ಕೆ ನಿಮ್ಮ ಹಿರಿಯರ ಬಗ್ಗೆ ಕೃತಜ್ಞತೆ ಇರಲಿ. ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟರು, ಹುಟ್ಟ ಮನೇಲೆ ಹೊರಗೆ ಹಾಕಿದ್ರು. ನಮ್ಮ ಅತ್ತಿ ನನ್ನ ಗಂಡನಿಗೆ ಜನ್ಮ ಕೊಟ್ಟು ತುಂಬಿದ ಮನೆಯೊಳಗೆ ನನಗೆ ಕರ್ಕೊಂಡು ನೀವು ಮಾಡ್ಕೊಂಡು ತಿನ್ನಂತ ನನಗೆ ದಾರಿ ತೋರಿಸಿದ್ರು. ಅದಕ್ಕೆ ನಿಮ್ಮ ತಾಯಿಗೆ ಕೊಡುವಂಥ ಪ್ರೀತಿಯಲ್ಲಿ ಒಂದು 5% ನಿಮ್ಮ ಅತ್ತಿಗೆ ಏನಾರ ಕೊಟ್ರಂದ್ರೆ ಈ ಜಗತ್ತೊಳಗೆ ಯಾವುದೇ ಅನಾಥಾಶ್ರಮ ಇರುವುದಿಲ್ಲ, ವೃದ್ಧಾಶ್ರಮ ಇರುವುದಿಲ್ಲ, ಮಹಿಳಾ ಸಾಂತ್ವನ ಕೇಂದ್ರ ಇರುವುದಿಲ್ಲ. ನಾನು ಇವತ್ತಷ್ಟು ದೂರದಲ್ಲೇ ಯಾಕೆ ಬಂದೆ, ನನ್ನ ಕಾಲು ನೋವಿತ್ತು. ಎಲ್ಲಿ ತನ ಒಂದು ಹೆಣ್ಮಗಳ ಇನ್ನೊಂದು ಹೆಣ್ಮಗಳ ಸಾಧನೆಯನ್ನು ಗೌರವಿಸುವುದಿಲ್ಲ, ಅಲ್ಲಿ ತನ ಈ ಸಾಧನೆಗೆ ಅರ್ಥ ಇರುವುದಿಲ್ಲ. ಅದಕ್ಕೆ ಮೇಡಮ್ ಇವತ್ತು ನೀವು ಭಾಳ ದೊಡ್ಡ ಕೆಲಸ ಮಾಡಿರಿ, ಆಮೇಲೆ ಇಂಥ ಒಂದು ಅಚೀವ್ಮೆಂಟ್ ಮಾಡಿದಿರಿ. ನಾನು ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ನಾ ಯಾವಾಗ ನಿಮಗೆ ನೋಡಿದೆ ತುಂಬಿದ ಕೊಡೋದ್ ಗತಿ ಅನಿಸಿದ್ರಿ ನನಗೆ. ನೀವು GT ದೇವೇಗೌಡ ಸರ್ ಹೆಂಡತಿ ಅಂತ ಬಂದಿಲ್ಲ ಮೇಡಮ್. ನನಗೆ ಯೂಶ್ವಲಿ ಕೃಷ್ಣೇಗೌಡ ಸರಿಗೆ ನಾನು ಭಾಳ ಗೌರವ ಕೊಡ್ತೀನಿ. ಅವರು ಯಾವಾಗ ನಿಮ್ಮ ಬಗ್ಗೆ ಒಂದು ಮಾತು ಹೇಳಕತ್ತಾರಂದ್ರೆ ಸಮಥಿಂಗ್ ಇಸ್ ದೇರ್. ಆ್ಯಂಡ್ ರಿಯಲಿ ಮೇಡಮ್ ನೀವು ಭಾಳ ಹೆಚ್ಚಿಗೆ ಮಾಡಿದ್ದೀರಿ ಮೇಡಮ್. ಆಮೇಲೆ ನಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ಬ್ಯಾಂಕನ್ನು ಓಪನ್ ಮಾಡಿ ನಾವು ಇಂಡಿಪೆಂಡೆಂಟ್ ಆಗಿ ಮುಂದುವರಿಲಿಕ್ಕೆ ಒಂದು ದಾರಿ ದೀಪ ಆಗಿ ನೀವು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ದೊಡ್ಡ ನಮಸ್ಕಾರಗಳನ್ನು ಹೇಳ್ತೀನಿ ಮೇಡಮ್. ನಿಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಐಶ್ವರ್ಯ ಕೊಟ್ಟು ನನ್ನಂಥ ಬಹಳಷ್ಟು ಹೆಣ್ಮಕ್ಳು ತನ್ನ ಯಶೋಗಾಥೆಯನ್ನೇ ಇಲ್ಲಿ ಹೇಳುವಂಗಾಗಲಿ ಅಂತ ಹೇಳಿ ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ನಾನು ರಾಯಚೂರು ಜಿಲ್ಲೆಗೆ ಆದರೂ ಇವನಾರವ ಅಂತ ನೀವು ಹೇಳಲಿಲ್ಲ. ನಿಮ್ಮ ಜಿಲ್ಲೆಗೆ ನನಗೆ ಕರೆದು ನನಗೆ ಸನ್ಮಾನ ಕೊಟ್ಟು ಆ ಬಸವಣ್ಣನ ವಚನಕ್ಕೆ ನಿಜವಾದ ಅರ್ಥವನ್ನು ನೀವು ತಂದುಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಮನದಾಳದ ನಮಸ್ಕಾರಗಳನ್ನು ಹೇಳ್ತಾ, ನಾನು ಈ ದಾರಿಯೊಳಗೆ ಬರಬೇಕಾದ್ರೆ ಬಹಳಷ್ಟು ಸಲ ಬಿದ್ದೆ. ಆದ್ರೆ ನನಗೆ ಹಿಡ್ಕೊಂಡಿದ್ದು ನನ್ನ ಕರ್ನಾಟಕದ ಮಣ್ಣು. ಇನ್ನೂ 100 ಜನ್ಮ ಎತ್ತಿ ಬಂದರೂ ಈ ಕರ್ನಾಟಕದ ಮಣ್ಣಿನ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 6 to 8% ಆಯಿಲ್ ಕಂಟೆಂಟ್ ಇರುವಂಥ ರಾಜ್ಯ ಶ್ರೀಗಂಧದೊಳಗೆ, ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ ವರ್ಲ್ಡ್ ಇಟ್ ಸೆಲ್ಫ್ ಕರ್ನಾಟಕ ಇಸ್ ದ ನಂಬರ್ 1. ಅದಕ್ಕೆ ನನಗೆ ಹೆಮ್ಮೆ ಇದೆ ಇವತ್ತು ನಾನು ಕರ್ನಾಟಕದ ಒಂದು ಹೆಣ್ಣು ಅಂತ ಹೇಳಲಿಕ್ಕೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದೇ ನಾಡು, ಇದೇ ಭಾಷೆ,
ಎಂದೆಂದೂ ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಿರಲಿ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.